ಪ್ರತಿ ಸಾರಿ ಹೋಗ್ತೇನೆ ಬರ್ತೇನೆ, ಎಷ್ಟೋ ಸಾರಿ ಮನೆಯಿಂದ ತಂದೆ ದುಡ್ಡು ಕದ್ದೇ ಹೋಗಿ ಬರೋದು ಬಿಟ್ಟರೆ ಅಲ್ಲಿಂದ ನಂಗೆ ತರಲಿಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗೆ ಮನ್ಮಥ ರಾಜ್ಯದಲ್ಲೂ ಕೂಡ ನಮಗೆ ಹಬ್ಬ ಅಂದರೆ ಏನು ಆವಾಗ ಒಂದು 10-12 ಸಾವಿರ, ಅದು 4 ತಿಂಗಳು 8 ತಿಂಗಳು ಎಲ್ಲ ಶೂಟಿಂಗು, ನಾವು ಹೋಗಿ ಬರೋದ್ರಲ್ಲೇ ಹೋಗ್ಬಿಡುತ್ತದು. ಹಾಗಾಗಿ ನಾನು ಜಾದುವನ್ನು ತೀರ್ಮಾನ ಮಾಡಿದ್ದೆ, ಅಟ್ಲೀಸ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಬಟ್ ಅಲ್ಲೂ ಅಪ್ಸ್ ಆ್ಯಂಡ್ ಡೌನ್ ಇದೆ. ಈಗ ನನಗೊಂದು 500 ರೂಪಾಯಿ, ಒಂದು 200 ರೂಪಾಯಿ ಅಂತಂದರೆ ಮ್ಯಾಜಿಕ್ ಶೋನೇ ಸಿಗಬೇಕು ನನಗೆ. ಇಲ್ಲ ಅಂದರೆ ನಾವು ಅಪ್ಪನ ಡ್ರೈವರಿಗೆ ಕೈ ಹಾಕಬೇಕು. ಬಸ್ ಹತ್ತಲಿಕ್ಕಾಗಿ ರಿಕ್ಷಾ ಮಾಡಿಕೊಂಡು ಎಲ್ಲೆಲ್ಲ ಒಂದೊಂದು ಬ್ಯಾಗ್ ಹಾಕ್ತೇನೆ. ಇವರು ನನಗೆ ಬ್ಯಾಗ್ ಹೆಲ್ಪ್ ಮಾಡುವವರು ದುಡ್ಡು ಎಷ್ಟಾಯಿತು ಒಂದು ಸ್ವಲ್ಪ ಕೊಡಲ ಅಂತ ಕೇಳ್ತಾ ಇಲ್ಲ. ಸಾಲ ಬೇರೆ ಇದೆ, ₹1 ಉತ್ಪತ್ತಿ ಇಲ್ಲ, 4 ತಿಂಗಳಿಂದ ಹುಡುಕ್ತಾ ಇದ್ದೀನಿ, ಸಮಯ ಸರಿ ಇಲ್ಲ ಅನ್ನೋದು ಪ್ರತೀಕ ನನ್ನ ಕೈಯಲ್ಲಿ ಕೊಟ್ಟಿರ್ಬೋದು. ಬಟ್ ಇದ್ರ ಜೊತೆಗೆ ಒಂದು ಕವರ್ ಇರ್ಬೋದು ಅಂತ ಗಡಿಯಾರ ಪೂರ್ತಿ ಹೊರಗೆ ತೆಗೆದೆ ಆ ಬಾಕ್ಸನ್ನು ಹೀಗೆ ಕೊಡವಿದ್ರೆ ನೂರೊಂದು ನೆನಪು. ಅಮ್ಮನ ಏನಾಗಿತ್ತು ಸರ್? ಅಂದರೆ ಹೆಲ್ತ್ ಅವರಿಗೆ ಲಂಗ್ಸಿಗೆ ಸಂಬಂಧಪಟ್ಟ ಸಮಸ್ಯೆ ಇತ್ತು. ಹಾಗೆ ಒಂದು ಸುಮಾರು ವರ್ಷದಿಂದಲೂ ಕೂಡ ಅವರಿಗೆ ಸಾವು ಬದುಕಿನ ಹೋರಾಟದಲ್ಲಿ ಇದ್ದರು. ಆದರೆ ನಮಗೆ ಬರ್ಬೋದು ಹೋಗ್ಬೋದು ಅನ್ನೋದು ಇತ್ತು ಬಿಟ್ಟರೆ, ಹೀಗೆ ದಿಢೀರಂತ ನಾನೆಲ್ಲೋ ಶೂಟಿಂಗ್ನಲ್ಲಿ ಇದ್ದಾಗ ಹೀಗಾಗತ್ತೆ ಅಂತ ಯಾರಿಗೆ ಗೊತ್ತು. ಸರ್ ಮಿಸ್ಟರ್ ವಿನೋದ್, ಮನ್ಮಥ ರಾಜ, ಇನ್ಯಾವ ಸಿನಿಮಾ ಮಾಡಿದ್ದು ಸರ್ ತಾವು? ಅನಂತನಾವ, ಅನಂತನಾವ, ಅವಳೇ ನನ್ನ ಹೆಂಡತಿ. ಆಮೇಲೆ ಸೂತ್ರಧಾರಿ ಅಂತ ಒಂದು, ಅದು ರಿಲೀಸ್ ಆಗಲಿಲ್ಲ ಅನಿಸುತ್ತೆ. ಅದಕ್ಕೆ ಅಶೋಕ್ ಬಾದ್ರದಿನಿ ಇದ್ರು. ಅದು ಶೂಟಿಂಗ್ ಆಗಿದ್ದು ಕೋಲಾರದಲ್ಲಿ. ಓಕೆ. ಕೋಲಾರ ಮತ್ತು ಪಾವಗಡದಲ್ಲಿ ಜಾಸ್ತಿ. ಅದು ಪಾವಗಡದಲ್ಲಿ ಮೇಯ್ನ್. ಪಾವಗಡದಲ್ಲಿ ಅಶೋಕ್ ಬಾದ್ರಜಿನ ಜೊತೆ ಒಂದು 10 ದಿವಸ ಕಳೆದಿದ್ದೇನೆ. ಓಕೆ. ಎಂಥ ಕ್ಯಾರೆಕ್ಟ್ರು, ಸೂಪರ್. ಅವ್ರದ್ದು ನೇಚರು ಇನ್ನೂ ನೆನಪಿದೆ ನನಗೆ. ವೆರಿ ನೈಸ್. ಜಗ್ಗೇಶ್ ಅವ್ರ ಜೊತೆ ಮೆಮೊರೀಸು? ಹಾಂ, ಮನ್ಮಥ ರಾಜ ಅವರು ಜಮ್ ಕ್ಯಾರೆಕ್ಟರ್. ಆವಾಗ ಹಾಗೆ ಸ್ವಲ್ಪ ಅವ್ರಿಗಿಂತ ಸಿನಿಮಾದಲ್ಲಿ ನಾನೇ ಸೀನಿಯರ್ ಅಂದ್ಕೊಳ್ತೀನಿ. ಯಾಕಂದರೆ ಅನಾಮಿಕಾ ಬಂತು, ಅವಳ ನೆನಪು ಬಂತು, ಸ್ವಲ್ಪ ಇದ್ರೆ ಇದ್ದು. ಆದರೆ ಅವರು ಡೆಡಿಕೇಶನ್ನು, ಅವರು ಬಂದು ಎಲ್ರಿಗೂ ಬೆಳಿಗ್ಗೆ ಎಲ್ಲರನ್ನ ಹಾಕ್ಕೊಳ್ಳು ಮಾತಾಡೋದು, ಕಾಲಿಗೆ ಬಿದ್ದು ಇದು ನಮಗಿಲ್ಲ. ನಾವೆಲ್ಲ ಇಲ್ಲಿ ಸೌತ್ ಕೇರಳದಿಂದ ಈ ಭಾಗದಲ್ಲಿ ಬೆಳೆದವರು, ತೀರಾ ನಮ್ಮನ್ನು ನಾವು ಕಳ್ಕೊಳ್ಳೋಕೆ ತಯಾರಿರೋದಿಲ್ಲ, ಸ್ವಾಭಿಮಾನ ಜಾಸ್ತಿ ಇರೋರು. ಅವರು ಪಕ್ಕ ನನಗೆ ನಿನ್ನ ಹೇರ್ ಸ್ಟೈಲ್ ಹೀಗೆ ಮಾಡ್ಕೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋದು. ಅವ್ರದ್ದೊಂದು ಬುಲೆಟ್ ಇತ್ತು. ಬುಲೆಟ್. ಆ ಬುಲೆಟಲ್ಲಿ ಎಲ್ಲೆಲ್ಲ ತಿರುಗಾಡ್ಸಿದ್ರೆ ಗೊತ್ತಾ, ಒಂದು ಸೆಲೂನಿಗೆ ಕರ್ಕೊಂಡೋಗಿ ಹೀಗೆ ಮಾಡಿಸೋ. ಈಗ ನಂದು ಆ ಕಾಲದ ಹೇರ್ ಸ್ಟೈಲಿಗೂ ಈ ಕಾಲಕ್ಕೂ ಸ್ವಲ್ಪ ವ್ಯತ್ಯಾಸ ಬಂದಿದ್ದಿದ್ರೆ ಅದು ಜಗೇಶ್ವರು ನಮಗೆ ಅಂದರೆ ತುಂಬ ಫ್ರೆಂಡ್ಲಿ ತುಂಬ ಫ್ರೆಂಡ್ಲಿ. ನನಗೆ ಎಷ್ಟು ಎನ್ಕರೇಜ್ ಮಾಡಿದ್ರು ಅಂದರೆ ಸಣ್ಣ ಪುಟ್ಟದ್ದಕ್ಕೆ. ಒಳ್ಳೆ ಕ್ಯಾರೆಕ್ಟರ್ ಪಿಕ್ಚರ್ಲಿ. ಗಣೇಶ ಕ್ಯಾರೆಕ್ಟರ್. ಹೌದು, ನಿಮ್ಮ ಹೆಸರು ಗಣೇಶ ಅಂತ? ನನ್ನ ಹೆಸರು ಹೌದು ಗಣೇಶ, ಆಚೆ. ಹಾಗೆ ಒಳ್ಳೆ ದೇವಿದಾಸ್ ರೆಡ್ಡಿ ಅನ್ನೋ ಪ್ರೊಡ್ಯೂಸರು, ಅವರು ಕೂಡ ನಮ್ಗೆ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಂಥ ಸಾಂಗು ಸರ್. ನಾವಾಗಲೇ ಫಸ್ಟ್ ಎಪಿಸೋಡ್ ಪ್ರೋಮೋನಲ್ಲಿ ಹೇಳಿದ್ವಲ್ಲ, ಆಕಾಶವೆಲ್ಲ ನೀವು ಕುದುರೆ ಮೇಲೆ ಓಡೋದು ಹಾಡು. ಅದು 2-3 ಹಾಡು ನಮ್ಗೆ ಸರ್ ಆಯಿತು. ಆಮೇಲೆ ರತಿ ಐ ಲವ್ ಯು, ಓ ರತಿ ಐ ಲವ್ ಯು ಸುರತಿ ಅಂತೇನೋ ಈ ಥರ ಹಾಡುಗಳೆಲ್ಲ ಜ್ಞಾಪಕ ಇದೆ. ಎಸ್ ಸರ್. ಸೊ ಹೀಗೆ ನಡೀತಾ ಇರಬೇಕಾದ್ರೆ ಮದುವೆ ಪ್ರಸ್ತಾಪ ಆಯಿತು, ಮದುವೆ ಆಗುತ್ತೆ. ಮದುವೆ ಬಗ್ಗೆ ನಾವು ಮಾತಾಡಿದ್ವಿ ಆಲ್ರೆಡಿ. ನಿಮ್ಮದು ಈ ಮ್ಯಾಜಿಕ್ ಕಲೆ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಅಂದರೆ ನೀವಾಗಲೇ ಹೇಳಿದಾಗೆ ಇಷ್ಟು ಮಾರ್ಕೆಟಿಂಗು, ಇಷ್ಟು ವೈಡರ್ ಆಗಿ ನಮ್ಮ ಕೆಲಸಗಳನ್ನ ಗುರುತಿಸುವಂಥ ವೇದಿಕೆಗಳಾಗಲಿ ಅಥವಾ ಜಾಗಗಳಾಗಲಿ ಇರಲಿಲ್ಲ. ಸೊ ಒಂದೊಂದು ಸತಿ ಸಂಪಾದನೆ ಚೆನ್ನಾಗಾಗೋದು, ಒಂದೊಂದು ಸತಿ ಅನ್ಕೊಂಡು ಸಂಪಾದನೆ ಆಗ್ತಾ ಇರಲಿಲ್ಲ. ಈ ಕಡೆ ಮೇಡಮ್ ಅವರು ಗರ್ಭಿಣಿ. ಸೊ ನಿಮಗೆ ಒಂದು ಮ್ಯಾಜಿಕ್ ಮಾಡೋದಕ್ಕೆ ಈ ಹಣಕಾಸಿನ ಸಂಪಾದನೆ ಮಾಡಬೇಕು, ಆದರೆ ಅದಕ್ಕೆ ಅವಕಾಶ ನಿಮಗೆ ಬೆಂಗಳೂರಿಗೆ ಬರುತ್ತೆ. ಸೊ ನೀವೆಲ್ಲ ಸಾಲ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ನೀವೆಲ್ಲ ಓದ್ಕೊಂಡಿದ್ದಾರಾ, ಕೇಳ್ಕೊಂಡಿದ್ದಾರಾ? ನನಗೆ ಖುಷಿಯಾಗೋದು, ಒಬ್ಬ ವ್ಯಕ್ತಿಯನ್ನು ಸಂದರ್ಶನಕ್ಕೆ ಹೋಗುವ ಮೊದಲು ಎಷ್ಟು ಆಳವಾಗಿ ಚಿಂತನೆಯನ್ನು ಇಟ್ಟುಕೊಂಡು ಅವ್ರ ಬಗ್ಗೆ ಎಲ್ಲವನ್ನ ಕೇಳ್ಕೊಂಡು, ಯಾಕಂದರೆ ನಮ್ಮೊಳಗೆ ಇರೋದನ್ನು ಹೊರಗೆ ತಂದು ಕೊಡುವಂಥ ನಿಮ್ಮ ಪ್ರಯತ್ನಕ್ಕೆ ನಾನು, ಯಾಕಂದರೆ ಎಲ್ಲ ನನಗೆ ನೆನಪು ಹೋಗಿದ್ದು ಮರೆತೋಗಿದ್ದು ನೀವು ನೆನಪು ಮಾಡಿ ಕೊಡ್ತಾ ಇರೋದು. ಅದು ಸಿನಿಮಾದಿಂದ ನಾನು ಆಗ ಹೇಳಿದಾಗೆ ಪ್ರತಿ ಸಾರಿ ಹೋಗ್ತೇನೆ ಬರ್ತೇನೆ, ಎಷ್ಟೋ ಸಾರಿ ಮನೆಯಿಂದ ತಂದೆ ದುಡ್ಡು ಕದ್ದೇ ಹೋಗಿ ಬರೋದು ಬಿಟ್ಟರೆ ಅಲ್ಲಿಂದ ನಂಗೆ ತರಲಿಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗೆ ಮನ್ಮಥ ರಾಜ್ಯದಲ್ಲೂ ಕೂಡ ನಮಗೆ ಹಬ್ಬ ಅಂದರೆ ಏನು ಆವಾಗ ಒಂದು 10-12 ಸಾವಿರ, ಅದು 4 ತಿಂಗಳು 8 ತಿಂಗಳು ಎಲ್ಲ ಶೂಟಿಂಗು, ನಾವು ಹೋಗಿ ಬರೋದ್ರಲ್ಲೇ ಹೋಗ್ಬಿಡುತ್ತದು. ಹಾಗಾಗಿ ಅಲ್ಲಿ ಆರ್ಥಿಕವಾಗಿ ನನಗದು ಏನೂ ವ್ಯತ್ಯಾಸ ಆಗಲೇ ಇಲ್ಲ. ಅಂದರೆ ಏನು ನನಗದ್ರ ಏರುಗತಿ ಇಲ್ಲದೆ ಆಗಿರೋದ್ರಿಂದ ನಮ್ಗೆ ಬೇಕಲ್ಲ. ಹಾಗಾಗಿ ನಾನು ಮ್ಯಾಜಿಕ್ ಅಂತ ಹೊಡ್ಕೊಂಡಾಗ ಮ್ಯಾಜಿಕ್ ಶೋಗೆ ಸಿನಿಮಾ ನಟನ ಮ್ಯಾಜಿಕ್ ಅನ್ನೋ ಕಾರಣಕ್ಕಾಗಿ ₹300 ಇದ್ದಿದ್ದು ₹800 ಮಾಡ್ತಾರೆ. ಬ್ರ್ಯಾಂಡ್ ವ್ಯಾಲ್ಯೂ ಬಂತಲ್ಲ. ಹಾಗೆ 800 ಇದ್ದಿದ್ದು ಸಿನಿಮಾ 10 ಸಿನಿಮಾ ಆದಾಗ ನನ್ನ ಸಿನಿಮಾದ್ದು ಮ್ಯಾಜಿಕ್ ಶೋದ ರೇಟ್ 2000 ಮಾಡಿಕೊಂಡೆ. ಇದು ನಂಗೆ ಲಾಭ ಇಲ್ಲಿ ಸಿಗುತ್ತಲ್ಲ. ಸೊ ಸಿನಿಮಾ ಚಿತ್ರನಟ ನಿಮ್ಮೂರಿಗೆ ಅಂತೇಳಿ ಈ ಶೂಟಿಂಗಿಗೆ ಬರೋರು ಬೇರೆ, ಇದು ಜಾದುಗೆ ಬರ್ತಾನೆ ಅನ್ನೋ ಕಾರಣಕ್ಕಾಗಿ ನನಗೆ ಆ ಒಂದು 8 ಸಿನಿಮಾದ ಮಾರ್ಕೆಟಿಂಗ್ ನನಗೆ ಇದಕ್ಕೆ ಸಿಕ್ತು. ಒಂದು ಕಾಲದಲ್ಲಿ ಮ್ಯಾಜಿಕ್ ಏನು ಮೈನಸ್ ಆಯಿತು, ಅದು ಪ್ಲಸ್ ಆಯಿತು.
ಹಾಗಾಗಿ ತಿಂಗಳಿಗೆ ಒಂದು 8 ಶೋ 10 ಶೋ 4 ಶೋ ಮಾಡಿದ್ರು ಏನಿಲ್ಲ ಅಂದರೂ ಒಂದು 6,000 8,000 10,000 ನನಗೆ ಕಾಣ್ಲಿಕ್ಕೆ ಸಿಗ್ಲಿಕ್ಕೆ ಆಯ್ತಲ್ಲ. ಹಾಗಾಗಿ ನಾನು ಜಾದುವನ್ನು ತೀರ್ಮಾನ ಮಾಡಿದ್ದು ಅಟ್ಲೀಸ್ಟ್ ನೋಡ್ಲಿಕ್ಕೆ ಸಿಗತ್ತೆ ಅಂತ. ಬಟ್ ಅಲ್ಲೂ ಅಪ್ಸ್ ಆ್ಯಂಡ್ ಡೌನ್ ಇದೆ. ಈಗ ಒಂದು ಮದುವೆ 92ರಲ್ಲಿ ಆಯಿತು, 93ರಲ್ಲಿ ಸಿನಿಮಾ ಅಂತ ಹೋದೆ. ಒಂದು 2-3 ತಿಂಗಳು ಕಾರ್ಯಕ್ರಮಗಳಿಲ್ಲ. ಅರೆ ಹೀಗಾದರೆ ಹೇಗೆ? ಹೋಟೆಲ್ ನಡೀತಾ ಇದೆ, ಬಟ್ ತಂದೆಯವ್ರ ಹೋಟ್ಲಿಗೆ ಹೋಗ್ತೇನೆ, ಊಟ ತಿಂಡಿ ಮನೇಲಿ ನಡೀತದೆ. ಹೋಟೆಲಲ್ಲಿ ನೀವು ಆಗ್ಲೂ ಸಪ್ಲೈಯಿಂಗ್ ಕೆಲಸ ಮಾಡ್ತೇನೆ, ಚೆನ್ನಾಗಿ ಗುರ್ತಿಡಿಯೋರು ಬರ್ತಾರೆ. ಗಣೇಶ ಊರಿನವರಿಗೆ ದೊಡ್ಡ ವಿಶೇಷ ಅಲ್ಲ ಮನೆ ಮಗ. ಹಾಗಾಗಿ ಅಲ್ಲಿ ಇದ್ದರೂ ಕೂಡ ಬಟ್ ನನಗೆ ಸ್ವಂತದ್ದು ಅಂತ ಏನಿಲ್ಲಲ್ಲ. ಈಗ ನನಗೊಂದು 500 ರೂಪಾಯಿ ಒಂದು 200 ರೂಪಾಯಿ ಅಂತಂದರೆ ಮ್ಯಾಜಿಕ್ ಶೋನೇ ಸಿಗಬೇಕು ನನಗೆ. ಇಲ್ಲ ಅಂದರೆ ನಾವು ಅಪ್ಪನ ಡ್ರೈವರಿಗೆ ಕೈ ಹಾಕಬೇಕು. ಈಗ ನನಗೆ ಸ್ವಂತದ್ದು ಬೆಳೆಸೋದು ಹೇಗೆ? ನಾನು ಅದಿದ್ದೇ ಇದೆ, ಊಟ ತಿಂಡಿಗೆ ಸಮಸ್ಯೆ ಇಲ್ಲ. ಬಟ್ ನನ್ನ ವೈಯಕ್ತಿಕವಾಗಿ ನನಗೊಂದು ಹೊಸ ಪ್ಯಾಂಟ್ ಬೇಕು ಅಂತೇಳಿ ನಾನು ಕೇಳಬೇಕಲ್ಲ, ತಂದೆ ಹೆಂಡತಿಗೆ ಕೊಡಬೇಕಾದ್ರೆ ಕೇಳಬೇಕಲ್ಲ. ಹೀಗೆ ಇಂಥ ಸ್ಥಿತಿಯಲ್ಲಿ 4 ತಿಂಗಳಿಂದ ಕಾರ್ಯಕ್ರಮ ಇಲ್ಲ ರೀ. ಏನು ಮಾಡೋದು? ಎಲ್ಲ ಕಡೆಯಲ್ಲೂ ನಂದು ಬ್ರೋಚರ್ಸ್ ಇದೆ ಕಳಿಸೋದು, JC ಲೈನ್ಸ್ಗಳಿಗೆ ಯಾರಿಗಾರಿಗೂ ಇಂಡೈರೆಕ್ಟಾಗಿ ನಿಮಗೆ ಕಾರ್ಯಕ್ರಮಗಳಿಗಿದ್ರೆ ಇಂಥದ್ದೆಲ್ಲ ಇದೆ, ಸಿನಿಮಾ ನಟನ ಮ್ಯಾಜಿಕ್ ಶೋ ಇದೆ ಅಂತೆಲ್ಲ ಸುತ್ತೋಲೆ ಕಳಿಸೋದೆಲ್ಲ ಮಾಡ್ತೇವೆ. ಬಟ್ ಅವರಿಂದ ಅವರಿಗೆ ಅವಕಾಶ ಸಿಕ್ಕಿ ಹುಡುಕಿ ಬರಬೇಕಲ್ಲ, ಎಲ್ಲಿ ಬರುತ್ತೆ? 4 ತಿಂಗಳಿಂದ ಬರಲಿಲ್ಲ. ಹರಾರ ಅಂತ ಒಂದು ನಮ್ಮವರೇ ಅವರು ಬೆಂಗಳೂರಿನಲ್ಲಿದ್ದವರು ಫೋನ್ ಮಾಡಿದರು, ಲ್ಯಾಂಡ್ಲೈನ್, ಇಂಥ ದಿವಸ ಹೀಗೆ ನಿಮ್ದೊಂದು ಕಾರ್ಯಕ್ರಮ ಕೊಡ್ಬೋದಾ? ಅಯ್ಯಬ್ಬಾ ಭಾಳ ಖುಷಿ ಆಯ್ತು ನನಗೆ. ಅಂದರೆ ಈ 4 ತಿಂಗಳಿಂದ ಕಾರ್ಯಕ್ರಮಗಳಿಲ್ಲ, ಹಸು ಬೇರೆ, ಕೆಲಸದ ಹಸು, ಮತ್ತೆ ಮನೆಗೆ ನನಗೆ ನಂದೇ ಅಂತ ಬೇಕಲ್ಲ ಅಂತ ಇದ್ದಾಗ, ಅದು ಪ್ರೆಗ್ನೆಂಟ್ ಇರ್ತಾರೆ, ಬಯಕೆಗಳಿರುತ್ತೆ, ನೂರಾರು ಆಸೆಗಳಿರುತ್ತೆ. ಸೊ ಏನು ಮಾಡೋದು ಅಂತ ಹೇಳಿದಾಗ ಬರ್ತೀನಿ ಅಂತಂದೆ. ರೇಟು ಏನಾದರೂ ಆಗುತ್ತೆ, ಕಾರ್ಯಕ್ರಮ ಸಿಗುತ್ತಲ್ಲ. ನನ್ನ ಮನಸ್ಸಿಗೆ ಏನಂದರೆ ಬೆಂಗಳೂರಿನವ್ರು ಕರೆದಿದ್ದಾರೆ, ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗ್ತೇನೆ, ಕಾರ್ ಮಾಡಿಕೊಂಡ್ರೆ ಕಾಸ್ಟ್ಲಿ ಆಗುತ್ತೆ. ಸೊ ನಮ್ಮದೇ ಸಿಂಗಲ್ 1 ಮ್ಯಾನ್ ಥರ ಒಂದು 2 ಸೂಟ್ ಕೇಸ್ ತೊಗೊಂಡು 1-2 ಎಕ್ಸ್ಟ್ರಾ ಬ್ಯಾಗ್ ಎಲ್ಲ ತೊಗೊಂಡು ಹೋಗಿ ಮಾಡಿ ಬರ್ಬೋದು ಅಂತೇಳಿ ತಯಾರಿ ಮಾಡಿಕೊಂಡೆ. ಬೆಂಗಳೂರಿಗೆ ಹೋಗೋದಕ್ಕೆ ದುಡ್ಡು ಬೇಕಲ್ಲ, ಈಗ ಬೆಂಗಳೂರಿಗೆ ಹೋಗಿ ಬರೋದಕ್ಕೆ ದುಡ್ಡು ಬೇಕಲ್ಲ. ಸೊ ಎದುರುಗಡೆ ಒಬ್ಬ ಎಲ್ಲ ಮಾರ್ತಿದ್ದ ಒಬ್ಬ ನನ್ನ ಫ್ರೆಂಡೇ, ಅವನ ಹತ್ರ ಅರ್ಜೆಂಟಾಗಿ ಒಂದು 300 ರೂಪಾಯಿ ಕೊಡು ಅಂತ ತೊಗೊಂಡೆ. ಅವನ ಹತ್ರ 300 ತೊಗೊಂಡು ರೆಡಿ ಮಾಡಿ ಹೋದೆ, ಟಿಕೆಟ್ ಮಾಡ್ಕೊಂಡಿದ್ದೆ. ಸೊ ಎಕ್ಸ್ಟ್ರಾ 300 ರೂಪಾಯಿ ಕಿಟ್ಟು ಟಿಕೆಟಿಂದ ದುಡ್ಡು ಬೇರೆ ಕೊಟ್ಟು ಹೊರಟು ಹೋದವ. ಅಲ್ಲಿ ಕಾರ್ಯಕ್ರಮ ಸಂಜೆ ಬೆಳಿಗ್ಗೆ ಇಳಿದೆ, ನಮ್ಮ ಜಾಗದಲ್ಲಿ ಬ್ಯಾಗೆಲ್ಲ ಇಟ್ಟೆ, ಮತ್ತು ಸಂಜೆ ರಿಕ್ಷಾ ಮಾಡ್ಕೊಂಡು ಅವರ ಕಾರ್ಯಕ್ರಮದ ಜಾಗಕ್ಕೆ ಹೋದೆ, ಪೆಟ್ಟಿಗೆ ಎಲ್ಲ ತಗೊಂಡು ಮೇಲೆ ಹೋಗಿ ಎಲ್ಲ ಸ್ಪ್ರೆಡ್ ಮಾಡಿದೆ. ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಎಲ್ಲೂ ದುಡ್ಡಿನ ವ್ಯವಹಾರದ ಮಾತಿಲ್ಲ. ಎಷ್ಟು ತಗೊಳ್ತೀರಿ, ಯಾವಾಗ ಕೊಡಬೇಕು, ಇಲ್ಲ ಕೊಡ್ತಾರೆ, ಕೊಡದೆ ಎಲ್ಲಿ ಹೋಗ್ತಾರೆ ಪಾಪ. ಸರಿ, ಕಾರ್ಯಕ್ರಮ ಆದಮೇಲೆ ಲಾಸ್ಟಿಗೆ 1.5 ಗಂಟೆ ಕಾರ್ಯಕ್ರಮ ಮೇಲೆ ಧನ್ಯವಾದ ಹೇಳಲಿಕ್ಕೆ ಬಂದರು. ಕೆಲವು ಶಾಲ್ ಹಾಕುವಾಗ ತಟ್ಟೆಯಲ್ಲಿ ಒಂದು ಕವರ್ ಇಟ್ಟು ಕೊಡೋದಿರುತ್ತೆ, ಹಂಗೆ ಕೊಡ್ಬೋದೇನೋ ಅಂದ್ಕೊಂಡೆ. ಧನ್ಯವಾದ ಎಲ್ಲ ಕೊಟ್ಟರು, ತಾಟು ಇಲ್ಲ, ಹರಿವಾಣವೂ ಇಲ್ಲ, ಆಯಿತು ಮುಗೀತು. ಈಗ ಕೇಳೋದು ಹೇಗೆ? ಕೇಳಿ ಎಂತ ಮಾಡೋದು? ಈಗ ತೀರಾ ಗೌರವಾನ್ವಿತರು, ನಮ್ಮವರು ಬೇರೆ, ಏನೂ ಮಾತಾಡಲಿಲ್ಲ. ಸರಿ, ಎಲ್ಲ ಪ್ಯಾಕ್ ಮಾಡಿ, ನನಗಂದರೆ ಬೆಳಿಗ್ಗೆ ಬರುವ ಉತ್ಸಾಹ ಆಗಲಿ, 4 ತಿಂಗಳು ಕಳೆದದ್ದು ಒಂದು ದುಃಖ ಆಗಲಿ ಎಲ್ಲ ಕಾಡ್ತಾ ಇದೆ. ಅವರೆಲ್ಲ ಪ್ಯಾಕ್ ಮಾಡಿಕೊಂಡು ಜನ ಚಪ್ಪಾಳೆ ಹೊಡೆದಿದ್ದಾರೆ. ಚಪ್ಪಾಳೆಯಿಂದ ಖುಷಿ ಸಿಗುತ್ತೆ, ಅದನ್ನು ಮೀರಿದ ಕಿಸೆಗೆ ಬೇಕಲ್ಲ. ಚಪ್ಪಾಳೆಯ ಸುಖ ಬೇರೆ, ಕಿಸೆಗಿರುವ ಅಗತ್ಯತೆ ಬೇರೆ. ಅದನ್ನೆಲ್ಲ ಮಾಡಿಕೊಂಡು ಬಂದಾಗ ರಿಕ್ಷಾ ಹತ್ತಿದೆ ಮರ್ರೆ. 8:45 9ವರೆಗೇನೋ ನಂಗೆ ವಾಪಸ್ ಬಸ್ ಹತ್ತಲಿಕ್ಕಾಗಿ ರಿಕ್ಷಾ ಮಾಡಿಕೊಂಡು ಎಲ್ಲೆಲ್ಲ ಒಂದೊಂದು ಬ್ಯಾಗ್ ಹಾಕ್ತೇನೆ. ಇವರು ನನಗೆ ಬ್ಯಾಗ್ ಹೆಲ್ಪ್ ಮಾಡುವವರು ದುಡ್ಡು ಎಷ್ಟಾಯಿತು, ಒಂದು ಸ್ವಲ್ಪ ಕೊಡಲಾ ಅಂತ ಕೇಳ್ತಾ ಇಲ್ಲ. ಇದ್ದೀವ್ರೆ, ನಾನು ಏನು ಮಾಡೋದು ಈಗ, ಏನು ಮಾಡೋದು? ಸರಿ, ಎಲ್ಲ ಕೊಟ್ಟಾದ್ಮೇಲೆ ಇದೊಂದು ಇಟ್ಕೊಳ್ಳಿ ಅಂತ ಒಂದು ಬಾಕ್ಸ್ ಕೊಟ್ಟರು. ಸಣ್ಣದೊಂದು ಬಾಕ್ಸ್, ಅದು ಇಷ್ಟು ದಪ್ಪ ಇದೆ, ಒಂದು ಇಷ್ಟು ಹತ್ರ ಇದೆ, ಕೊಟ್ಟರು. ಏನೊಂದು ಕೊಟ್ಟರಲ್ಲ ಅಂತ ಗಾಡೀಲಿ ಇಟ್ಕೊಂಡೆ. ರಿಕ್ಷಾ ಬೇಗ ಹೋಗಿ ಬಸ್ ಮಿಸ್ ಆಗುತ್ತೆ ಅಂದೆ. ಬಸ್ ಸ್ಟ್ಯಾಂಡಿಗೆ ಬಂದು ಆ ಬ್ಯಾಗೇಜ್ ಎಲ್ಲ ತಗೊಂಡು ಈ ಚಿಲ್ಲರೆಯಲ್ಲಿ 300ರಲ್ಲಿ ಮತ್ತೊಂದು 100 ಖಾಲಿಯಾಗಿದೆ.